ಈಗ ಡಾಕ್ಟರ್ ಕಮ್ ಪೊಲಿಟಿಷಿಯನ್ ಹೀಗೆ ನೀವು. ಇದು ಏನಾಯಿತು ಅಂದರೆ ನಾನು MCH ನ್ಯೂರೋ ಸರ್ಜರಿ ಎಲ್ಲ ಮಾಡ್ಕೊಂಡು ಬಂದು ಬೆಂಗಳೂರಲ್ಲಿ ಕೆಲಸಕ್ಕೆ ಶುರು ಹ್ಮ್ ಮಾಡಿದಾಗ ಹ್ಮ್ ಹ್ಮ್ ಬ್ರೈನ್ ಕ್ಯಾನ್ಸರ್ ಆಗಿರೋ ಒಂದು ಪೇಷಂಟು 3 ಆಪ್ರೇಷನ್ ಮಾಡಿದ್ರೂ ಬದುಕಲಿಲ್ಲ. ಹ್ಮ್ ಒಂದು 6 ತಿಂಗಳಲ್ಲೇ ತೀರ್ಕೊಂಡ್ರು. ಹ್ಮ್ ಆ ಕ್ಯಾನ್ಸರ್ ಆದಮೇಲೆ ಆಪ್ರೇಷನ್ ಮಾಡಿ ಗೆಡ್ಡೆ ತೆಗೆಯೋದಕ್ಕಿಂತ ಹ್ಮ್ ಕ್ಯಾನ್ಸರ್ ಬರದಂಗೆ ತಡೆಯೋ ಅಂತ ಕೆಲಸ ಮಾಡಬೇಕು. ಹ್ಮ್ ಅದಕ್ಕೆ ಏನು ಮಾಡೋದು ಅಂತ ಹುಡುಕಿ ಕೊನೆಗೆ ಹ್ಮ್ ನಮ್ಗೆ ಕ್ಯಾನ್ಸರ್ ಏನಕ್ಕೆ ಬರ್ತಾ ಇದೆ, ನಮ್ಮ ವಂಶವಾಹಿಗಳ ಕಾರಣನಾ, ಹ್ಮ್ ನಾವು ತಿನ್ನೋ ಆಹಾರ ಕಾರಣನಾ, ನಮ್ಮ ಮನಸ್ಥಿತಿ ಕಾರಣ ಅಂತ ಹುಡುಕಿದಾಗ ಹ್ಮ್ ಇನಿಷಿಯಲಿ ನನಗೆ ಕಂಡಿದ್ದು ಒಂದು ವಂಶವಾಹಿಗಳು, ಅದಕ್ಕೆ ಟ್ರೀಟ್ಮೆಂಟು ಜಾಸ್ತಿ ಕೊಡೋಕ್ಕಾಗಲ್ಲ. ಹ್ಮ್ ಆದರೆ ಈ ವಿಷವಸ್ತುಗಳು ಏನಿದೆ ಹ್ಮ್ ನಮ್ಮ ಆಹಾರದಲ್ಲಿ, ಪೆಸ್ಟಿಸೈಡ್ಸು, ಕ್ರಿಮಿನಾಶಕ, ಕೀಟನಾಶಕ, ಕಳೆನಾಶಕ, ಆಮೇಲೆ ಏನೋ ಕಲರ್ ಬಣ್ಣಗಳು, ಆಮೇಲೆ ಏನೋ ಸುಗಂಧಕ್ಕೆ ಕೆಲವೊಂದು ಕೆಮಿಕಲ್ಸ್ ಹಾಕೋದು, ಹ್ಮ್ ಇವೆಲ್ಲದು ಕಾರಣ. ಅದನ್ನೆಲ್ಲ ತೆಗಿಬೇಕು. ಹ್ಮ್ ಅದರಲ್ಲೂ ಎಸ್ಪೆಷಲಿ ರಿಫೈನ್ಡ್ ಆಯಿಲ್, ಅದರಲ್ಲಿ 3 ಇರುತ್ತೆ. ಹ್ಮ್ 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 ಏನೋ ಬಣ್ಣಕ್ಕೆ ಮತ್ತು ರುಚಿ. ರುಚಿಗೆ ಆಮೇಲೆ ವಾಸನೆಗೆ ಹ್ಮ್ 3ಕ್ಕೂ ಹ್ಮ್ ಕೆಮಿಕಲ್ಸ್ ಹ್ಮ್ ಹಾಕಿರ್ತಾರೆ. ಸೊ ಅಂಥ ಒಂದು ದೊಡ್ಡ ಇದಕ್ಕೆ ರಿಫೈನ್ಡ್ ಆಯಿಲ್ಗೆ ನಾವು ಅಲ್ಲಿ ಏನು ದೊಡ್ಡದಾಗಿ ಆ ಬ್ರ್ಯಾಂಡ್ ಹೆಸರು ಇಷ್ಟು ದಪ್ಪ ಇರುತ್ತೆ. ಹ್ಮ್ ಆದ್ರೆ ಏನೋ ಏನೇನಿದೆ ಒಳಗಡೆ ಅದಕ್ಕೆಲ್ಲ ನಂಬರ್ಗಳು ಹಾಕ್ಬಿಟ್ಟಿದೆ, ಹ್ಮ್ INS ಅಂತ. ಹ್ಮ್ ಹ್ಮ್ ಆ ನಂಬರ್ಗಳನ್ನ ದೊಡ್ಡದಾಗಿ ಬರೀರಿ ಅಂತ ಫಸ್ಟು ಕೇಳಿಕೊಂಡೆ ನಾನು. ಹ್ಮ್ ಆ ಎಲ್ಲ ಆರೋಗ್ಯ ಇಲಾಖೆ ಮತ್ತು ಈ ಏನೋ ಫ್ಯಾಕ್ಟ್ರೀಸು ಮತ್ತು ಇವ್ರಿಗೆ ಏನೇನು ಡಿಪಾರ್ಟ್ಮೆಂಟ್ಸ್ ಇದೆ ಎಲ್ಲರಿಗೂ ಲೆಟ್ರ್ ಬರೆದೆ, ಹ್ಮ್ ಮೇಲ್ ಹಾಕಿದೆ, ಯಾರೂ ಒಪ್ತಿಲ್ಲ. ಹ್ಮ್ ಅಂದರೆ ನಮ್ಮ ಆರೋಗ್ಯಕ್ಕೆ ಬೇಕಾಗುವಂಥ ಒಂದು ವ್ಯವಸ್ಥೆ ಇಲ್ವಲ್ಲ, ಹ್ಮ್ ಕಾಯಿಲೆ ಬರ್ಸೋವಂಥ ಅವ್ಯವಸ್ಥೆ ಇದೆಯಲ್ಲ ಅಂತ ಬೇಜಾರಾಗಿ ನಾನು ಇವ್ರಿಗೆ ರಾಜಕೀಯ ಅದೇ ಸಮಯದಲ್ಲಿ 2013ರಲ್ಲಿ ಇಂಡಿಯಾ ಅಗೇನ್ಸ್ಟ್ ಕರಪ್ಷನ್ ಬಂತು. ಹ್ಮ್ ಅಂದರೆ ಇವರು, ನಾನು ಅವಾಗ ಅಂದ್ಕೊಂಡಿದ್ದು ಅದು ಭ್ರಷ್ಟಾಚಾರ, ಬರೀ ದುಡ್ಡು ಮಾಡೋದಕ್ಕೆ. ಈಗ ಫ್ಯಾಕ್ಟ್ರಿಗಳಿಂದ ಅವರು ಲಂಚ ತೊಗೋಬೋದು. ಹ್ಮ್ ಅದು ಎಷ್ಟು ಏನೇ ಕೆಮಿಕಲ್ ಹಾಕೋ, ನೀನು ಏನೇ ಸಾಯಿಸು ಜನನ, ಹ್ಮ್ ನಾವು ನನಗೆ ದುಡ್ಡು ಕೊಡೋರೆ ಸಾಕು ಅನ್ನೋ ಥರ ಒಂದು ಭ್ರಷ್ಟಾಚಾರ ನಡೀತಾ ಇದೆ ಅಂತ ಹ್ಮ್ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡಿದೆ. ಸೊ ಇಂಡಿಯಾ ಅಗೇನ್ಸ್ಟ್ ಕರಪ್ಷನ್ ಜಾಯ್ನ್ ಆದೆ. ಆಮ್ ಆದ್ಮಿ ಪಾರ್ಟಿನಲ್ಲೂ ಕೆಲಸ ಮಾಡಿದೆ ಹ್ಮ್ ಪ್ರಚಾರಕನಾಗಿ. ಆದರೆ ಅವರು ಹೇಳೋದೊಂದು, ಈಗ ಚುನಾವಣೆ ಮುಂಚೆ ಪ್ರಚಾರದಲ್ಲಿ ಹೇಳೋದೊಂಥರ ಪಕ್ಷಗಳು, ಹ್ಮ್ ಮಾಡೋದೊಂಥರ. ಹ್ಮ್ ಅವ್ರು ಹೆಂಗೆ ಅಂದರೆ 2 ವರ್ಷ ಪಕ್ಷ ಬೆಳಿಬೇಕಾದ್ರೆ ಏನೋ ಪ್ರಜಾಪ್ರಭುತ್ವ ಒಂದು ಏನೋ ಸ್ವರಾಜ್ಯ ಅಂತ ಹೇಳಿದ್ರು. ಅಂದರೆ ಹ್ಮ್ ಜನಗಳೇ ಕಾನೂನುಗಳನ್ನ ರೂಪಿಸ್ಬೇಕು ಅಂದರು. ಆದರೆ ಚುನಾವಣೆ ಹತ್ರ ಬಂದಾಗ 2013ರಲ್ಲಿ ಏನು MP ಎಲೆಕ್ಷನ್ ಬಂತು, ಹ್ಮ್ ಆವಾಗ ಎಲ್ಲ ಕ್ಯಾಂಡಿಡೇಟ್ಸ್ನು ಫಸ್ಟು ಅವ್ರು ಅನೌನ್ಸ್ ಮಾಡಿದ್ದೇನೆಂದರೆ ಯಾರ್ಯಾರು ಪಾರ್ಟಿ ಮೆಂಬರ್ಸ್ ಇದ್ದಾರೆ ಅವ್ರು ಸೆಲೆಕ್ಟ್ ಮಾಡ್ತಾರೆ ಅಂತ. ಹ್ಮ್ ಆಮೇಲೆ ಅವ್ರು ಹೇಳಿದ್ರು, ಇಲ್ಲ ಅರವಿಂದ್ ಕೇಜ್ರಿವಾಲ್ ಎಲ್ಲ ಪಾರ್ಟಿಗೂ ಕ್ಯಾಂಡಿಡೇಟ್ ಸೆಲೆಕ್ಟ್ ಮಾಡ್ತಾರೆ. ಹ್ಮ್ ಅಂದರೆ ಇದು ಸ್ವರಾಜ್ಯ ಆಗಲಿಲ್ಲ, ಡೆಲ್ಲಿ ರಾಜ್ಯ ಅಂತ ನಾನು ಪ್ರತಿಭಟನೆ ಮಾಡಿದೆ. ಹ್ಮ್ ಹ್ಮ್ ಇರೋಂಗಿದ್ರೆ ಬಿಟ್ಟೋಗಿ ಅನ್ನೋ ಥರ ಹೇಳಿದ್ರು. ಸೊ ಹ್ಮ್ ಅದಕ್ಕೆ ಬಿಟ್ಟು ನಾನು ಲೋಕಸತ್ತಾ ಪಾರ್ಟಿನಲ್ಲಿ BBMP ಎಲೆಕ್ಷನ್ ಕಂಟೆಸ್ಟ್ ಮಾಡಿದೆ. ಹ್ಮ್ ಅದರಲ್ಲಿ ಅವರು ಪ್ರಜೆಗಳ ಬಗ್ಗೆ ಎಲ್ಲದಕ್ಕೂ ಹೇಳ್ತಾರೆ. ಹ್ಮ್ ಆದರೆ ಎಲ್ಲೋ ಒಂದು ಕಡೆ ಅವ್ರು ಹೇಳಿದ್ದು ಇದು ಯಾವುದೂ ಇಂಪ್ಲಿಮೆಂಟ್ ಆಗ್ತಿಲ್ಲ, ಏನಕ್ಕೆ ಆಗ್ತಿಲ್ಲ ಅಂತ ಡೌಟ್ ಬಂತು. ಹ್ಮ್ ಆ ಚುನಾವಣೆಯಲ್ಲಿ EVM ಅಲ್ಲಿ ನಡೆದಿದ್ದ ಎಲೆಕ್ಷನು. ಹ್ಮ್ ಎಲ್ಲೋ ಒಂದು ಕಡೆ ಏನೋ ಒಂದು ಬೂತಲ್ಲಿ ಮುಸ್ಲಿಮ್ಸ್ ಇದ್ದಾರೆ, ಒಂದು ಬೂತಲ್ಲಿ ದಲಿತರಿದ್ದಾರೆ, ಒಂದು ಬೂತಲ್ಲಿ ಏನೋ ಬೇರೆ ಏನೋ ತೆಲುಗು ಮಾತಾಡೋರು ಇದ್ದಾರೆ, ಹ್ಮ್ ಒಂದು ಬೂತಲ್ಲಿ ಏನೋ ಕೆಲವೊಂದು ಬ್ರಾಹ್ಮಣರಿದ್ದಾರೆ, ಒಂದು ಬೂತಲ್ಲಿ ಒಕ್ಕಲಿಗರಿದ್ದಾರೆ. ಅಂದ್ರೂ ಎಲ್ಲ ಬೂತಲ್ಲೂ ಅಷ್ಟೇ ಪ್ರಮಾಣದ ಓಟುಗಳು BJPಗೆ ಹೋಗುತ್ತೆ, ಅಷ್ಟೇ ಪ್ರಮಾಣದ ಓಟು JDSಗೆ ಹೋಗುತ್ತೆ, ಅಷ್ಟೇ ಹ್ಮ್ ಪ್ರಮಾಣದ ಓಟು ಕಾಂಗ್ರೆಸ್ಗೆ ಹೋಗುತ್ತೆ. ಇದು ಹೆಂಗೆ ಸಾಧ್ಯ? ಬೇರೆ ಬೇರೆ ಮನಸ್ಥಿತಿ, ಬೇರೆ ಬೇರೆ ಧರ್ಮಗಳ ವೋಟರ್ಸು ಬೇರೆ ಬೇರೆ ರೀತಿ ವೋಟ್ ಮಾಡಬೇಕಲ್ಲ ಅಂತ ಹ್ಮ್ ಡೌಟ್ ಆಯಿತು. ಹ್ಮ್ ಸೊ ಆವಾಗ EVM ಬಗ್ಗೆ ಸಂಶಯ ಬಂತು. ಹ್ಮ್ ಆಮೇಲೆ EVM ವಿರುದ್ಧ ಹೋರಾಡ್ತಿದ್ದು ಏನೋ BAMSEF ಅಂತ ಒಂದು ಆರ್ಗನೈಸೇಷನ್, ಹ್ಮ್ ಬ್ಯಾಕ್ವರ್ಡ್ ಆ್ಯಂಡ್ ಮೈನಾರಿಟಿ ಕಮ್ಯುನಿಟೀಸ್ ಎಂಪ್ಲಾಯೀಸ್ ಫೆಡರೇಷನ್ನು. ಅದು ಬಹುಜನ್ ಮುಕ್ತಿ ಪಾರ್ಟಿ ಅಂತ ಒಂದು ಪಾರ್ಟಿ ಮಾಡಿತ್ತು. ಹ್ಮ್ ಆ ಪಾರ್ಟಿ ಮಾಯಾವತಿಯವರು ನೇತೃತ್ವದಲ್ಲಿ ತೊಗೊಂಡೋಗಿದ್ರು. ಹ್ಮ್ ಅದೇ BAMSEFದು ಇನ್ನೊಂದು ಅಂಗ ವಾಮನ್ ಮೇಶ್ರಾಮ್ ಅಂತ ಅವರು, ಹ್ಮ್ ಅಂದರೆ ಇದು ಬ್ರದರ್ ಕನ್ಸರ್ನು, ಅದು ಸಿಸ್ಟರ್ ಕನ್ಸರ್ನು ಹ್ಮ್ ಅಂತ. ಹ್ಮ್ ಸೊ ಇವ್ರು ನಡೆಸ್ತಾ ಇದ್ರು. ಹ್ಮ್ ಇವರು EVM ವಿರುದ್ಧ ದೊಡ್ಡ ಚಳವಳಿನೇ ನಡೆಸಿದ್ರು. ಹಾ ಸೊ ಅವ್ರ ಜೊತೆ ಒಡನಾಟ ಬಂದಾಗ ಅವಾಗ ನನಗೆ EVM ಕುತಂತ್ರ ಅರ್ಥ ಆಯಿತು, ಯುರೋಪಿಯನ್ ಶಾಹಿತ್ವ ಅರ್ಥ ಆಯಿತು. ಆಮೇಲೆ ಅದೇ ಸಮಯದಲ್ಲಿ ನಾನು ಕಮ್ಯುನಿಸ್ಟ್ ಪಕ್ಷದವ್ರ ಜೊತೆನೂ ಇದ್ದಾಗ ಹ್ಮ್ ಅವಾಗ ಅವರು ಮಾತಾಡ್ತಿದ್ದು ಏನೋ ಭ್ರಷ್ಟಾಚಾರಿಗೆ ಧಿಕ್ಕಾರ, ಮನುವಾದಿಗೆ ಧಿಕ್ಕಾರ ಅನ್ನೋರು. ಈ ಹ್ಮ್ ಮನುವಾದ ಅಂದರೆ ಏನು ಅಂತ ಅರ್ಥ ಆದಾಗ ಬ್ರಾಹ್ಮಣ ಶಾಹಿತ್ವ ಅರ್ಥ ಆಯಿತು. ಬಟ್ ಆ ಬ್ರಾಹ್ಮಣ ಶಾಹಿತ್ವ ಬರೀ ಜಾತಿವಾದ ಅಂತ ಅಂದ್ಕೊಂಡಿದ್ದೆ. ಹ್ಮ್ ಆದರೆ ಕೋವಿಡ್ ಬಂದಾಗ ನಂಗೆ ಅರ್ಥ ಆಗಿದ್ದು ಅದು ಜೆನೆಟಿಕ್ಸ್ ವಾದ ಅಂತ. ಹ್ಮ್ ಹ್ಮ್ ಈಗ ಜೆನೆಟಿಕ್ಸ್ ಇದರಲ್ಲಿ ಹೈರಾರ್ಕಿನಲ್ಲಿ ಅಂದರೆ ವರ್ಗೀಕರಣದಲ್ಲಿ ಹ್ಮ್ ಏನೋ ನೀಲಿ ಕಣ್ಣಿನ ಪರಿಶಿಷ್ಟ ವರ್ಗದವನು ಹ್ಮ್ ಕರಿ ಕಣ್ಣಿನ ಬ್ರಾಹ್ಮಣನ ಮೇಲೆ ಕೂತ್ಕೋತಾನೆ. ಹ್ಮ್ 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 ಅಂದರೆ ಅವಾಗ ಅರ್ಥ ಮಾಡಿರುತ್ತೆ ನಿಮಗೆ, ನೀಲಿ ಕಣ್ಣಿನ ಯುರೋಪಿಯನ್ನು ದೊಡ್ಡವನು, ಹ್ಮ್ ಕರಿ ಕಣ್ಣಿನ ಬ್ರಹ್ಮತ್ವ ಪಡೆದಿರೋ ಬ್ರಾಹ್ಮಣನು ಚಿಕ್ಕವನು ಅನ್ನೋದು. ಚಿಕ್ಕವನು. ಹ್ಮ್ ಸೊ ಹ್ಮ್ ಈ ರೀತಿಯಾದ ಒಂದು ಕುತಂತ್ರದ
ಏನೋ ಸಾಮಾಜಿಕ ಶ್ರೇಣೀಕರಣ ಇದೆ. ಸೊ ಅದನ್ನು ಜನಕ್ಕೆ ಅರ್ಥ ಮಾಡಿಸೋದ್ರಲ್ಲಿ ಅದರಿಂದ ಏನು ರಾಜಕೀಯವಾಗಿ ಈಗ ದಬ್ಬಾಳಿಕೆಗಳು ನಡೆಯುತ್ತೆ. ಈಗ ಪಾಪ ಪಾರ್ಟಿ ಸಣ್ಣದಾಗಿದ್ದಾಗಿಂದನೂ ಬೆಳೆಸ್ಕೊಂಡ್ಬಂದಿರೋ ಈಶ್ವರಪ್ಪ ಅವ್ರು ಎಲ್ಲಿದ್ದಾರೆ, ನೀಲಿ ಏನೋ ಹಸಿರು ಹಳದಿ ಕಣ್ಣಿರೋ ಯಡಿಯೂರಪ್ಪ ಅವ್ರು ಎಲ್ಲಿದ್ದಾರೆ. ಸೊ ಆ ರೀತಿ ಅರ್ಥ ಮಾಡ್ಕೋಬೇಕು. ಈಗ ಕಾಂಗ್ರೆಸ್ಸು ಮೂಲ ಕಾಂಗ್ರೆಸ್ಸಿಗರು ಯಾರು ಅದನ್ನು ಬೆಳೆಸಿದ್ರು ಅವ್ರು ಎಲ್ಲಿದ್ದಾರೆ, ಆಮೇಲೆ ಬಂದ ನೀಲಿ ಹಸಿರು ಹಳದಿ ಕಣ್ಣವ್ರು ಎಲ್ಲಿದ್ದಾರೆ. ಸೊ ಇಲ್ಲಿ ಒಂದು ಈ ಯುರೋಪಿಯನ್ ಮಾಫಿಯಾ ಎಡಪಕ್ಷ ಬಲಪಕ್ಷ ಮಧ್ಯಮದವರು ಎಲ್ಲರನ್ನೂ ಕಂಟ್ರೋಲ್ ಮಾಡ್ತಾರೆ. ಯಾಕಂದರೆ ಅವರು ಪ್ರಪಂಚದಲ್ಲಿ ಈ ಆರ್ಥಿಕ ವ್ಯವಸ್ಥೆನ ಕಂಟ್ರೋಲ್ ಮಾಡ್ತಾರೆ, ಆ ಬ್ಯಾಂಕಿಂಗ್ ಸಿಸ್ಟಮ್ನ. ಏನು ಅದು ಬ್ಯಾಬಿಲೋನಿಯನ್ ಮನಿ ಅಂತ ಹೇಳ್ತೀವಿ. ಸೊ ಈ ರಾಕಿಫೆಲ್ಲರು, ರಾತ್ಶೀಲ್ಡು ಇವರೆಲ್ಲ ಬ್ಯಾಂಕ್ಗಳನ್ನ ಸೃಷ್ಟಿ ಮಾಡಿಕೊಂಡು ಅದರಿಂದ ಇವರು ಮೊದಲು ನೋಟ್ಗಳನ್ನ ಪ್ರಿಂಟ್ ಮಾಡಬೇಕಿತ್ತು. ಇವಾಗ ಡಿಜಿಟಲ್ ಕರೆನ್ಸಿ ಕಂಪ್ಯೂಟ್ರಲ್ಲಿ ಒಂದು ಕ್ಲಿಕ್ಕಲ್ಲಿ ಅದು ಕ್ರಿಯೇಟ್ ಆಗುತ್ತೆ. ಸೊ ಆ ರೀತಿ ದುಡ್ಡು ಮಾಡಿ ಇವರು ಯಾವುದೋ ಒಂದು ಸೌತ್ ಅಮೇರಿಕನ್ ದೇಶದಲ್ಲಿ ಎಷ್ಟೋ ಜಮೀನನ್ನ ಕೊಂಡ್ಕೊಂಡಿದ್ದಾರೆ. ಬಿಲ್ ಗೇಟ್ಸು ಅಮೇರಿಕಾದಲ್ಲಿ ಎಲ್ಲೆಲ್ಲಿ ನೀರಿನ ಏನೋ ಇದಿರುತ್ತಲ್ಲ, ಅಂದರೆ ಅಂಡರ್ಗ್ರೌಂಡ್ ವಾಟರ್ ಇರುತ್ತಲ್ಲ, ಅಂತರ್ಜಲ ಇರುತ್ತಲ್ಲ, ಅಂಥ ಜಮೀನೆಲ್ಲ ಅವ್ನು ಕೊಂಡ್ಕೊಂಡಿದ್ದಾನೆ. ಅಂದರೆ ಮುಂದೆ ಅವ್ನು ಬೆಳೆದನ್ನೇ ತಿನ್ನಬೇಕು, ಅವನು ಹಾಕಿದ್ದು. ಇವರು ಈಗ ಇಂಜೆಕ್ಷನ್ ಕೊಟ್ಟು ಸಾಯಿಸೋಕೆ ನೋಡಿದ್ದಾರೆ, ಮುಂದೆ ಅವರು ಬಟಾಣಿ ಒಳಗೂ ಅವರು ಈ ವ್ಯಾಕ್ಸಿನ್ ಹಾಕ್ಬೋದು ಅನ್ನೋ ಥರ ಏನೋ ಒಂದು ಟೆಕ್ನಾಲಜಿ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ. ಅಂದರೆ ನಾವು ತಿನ್ನೋ ಅನ್ನದಲ್ಲೂ ಅವರು ವಿಷ ಆಗ್ತಾ ಇದ್ದಾರೆ, ಅದರಲ್ಲೂ ಜನಾಂಗೀಯ ನರಮೇಧ, ಕರಿ ಕಣ್ಣವ್ರು ಸಾಯ್ಬೇಕು ಅನ್ನೋ ಥರ. ಸೊ ಆ ರೀತಿಯಾದ ಒಂದು ಷಡ್ಯಂತ್ರಗಳು ನಡೀತಾ ಇದೆ. ಇನ್ನು ಇವ್ರುಗಳು ನಾವು ಏನೇ ಮಾಡಿದ್ರೂ ತಪ್ಪಿಲ್ಲ, ನಾವು ಮಕ್ಕಳನ್ನ ರೇಪ್ ಮಾಡಿದ್ರೂ ತಪ್ಪಿಲ್ಲ, ಮಕ್ಕಳನ್ನ ಬಲಿ ಕೊಟ್ಟರು ತಪ್ಪಿಲ್ಲ, ಮಕ್ಕಳನ್ನ ಹುರ್ಕೊಂಡು ತಿಂದರೂ ತಪ್ಪಿಲ್ಲ ಅನ್ನೋದು ಈಗ ಎಪ್ಸ್ಟೀನ್ ಫೈಲ್ಸಲ್ಲಿ ಗೊತ್ತಾಗಿದೆ. ಸೊ ಇಂಥ ಮನಸ್ಥಿತಿಯವರು ನಾ ಹೇಳ್ತೀನಿ, ನಮ್ಮ ದೇಶದ ರಾಜಕಾರಣಿಗಳು ಏನೇ ತಪ್ಪು ಮಾಡಿದ್ರು ಆ ತಪ್ಪುಗಳನ್ನ ನಾವೇ ಬಯಲ್ಗೆ ಎಳಿಯೋಣ. ಅವಾಗ ಅವ್ರು ಇನ್ನೊಬ್ರು ಯಾರೋ ಬ್ಲ್ಯಾಕ್ ಮೇಲ್ ಮಾಡ್ತಾರೆ ಅಂತ ಭಯ ಕಡಿಮೆ ಆಗುತ್ತೆ. ಇವಾಗ ಮೋದಿಯವ್ರು ಏನೋ ಗೋಧ್ರಾ ಕಾಂಡದಲ್ಲಿ ಮಾಡಿರೋ ತಪ್ಪನ್ನ ನಾವೇ ಬಯಲ್ಗೆ ಎಳೆದು ಇಂಟರ್ನ್ಯಾಷನಲ್ ಯುರೋಪಿಯನ್ ಮಾಫಿಯಾ ಅವ್ರನ್ನ ಬ್ಲ್ಯಾಕ್ ಮೇಲ್ ಮಾಡೋದು ನಿಲ್ಲಿಸ್ಬೇಕು. ಹಂಗೆ ಡಿ ಕೆ ಶಿವಕುಮಾರ್ ಮಾಡಿರೋ ತಪ್ಪುಗಳನ್ನ ನಾವು ಬಯಲ್ಗೆ ಎಳೆದು ಅವರು ಬ್ಲ್ಯಾಕ್ ಮೇಲ್ಗೆ ಒಳಗಾಗದಂಗೆ ನೋಡ್ಕೋಬೇಕು. ಆ ಒಂದು ಸತ್ಯ ಸಮಾಜಕ್ಕೆ ಬರಬೇಕು, ಆ ಸತ್ಯಯುಗ ಬರಬೇಕು ಅಂತ. ಇನ್ನು ಈಗ ಆ ಸತ್ಯದ ಜೊತೆಗೆ ಮೊದಲು ನಾವು ಆರೋಗ್ಯಕ್ಕೆ ಬಂದಾಗ ವ್ಯಕ್ತಿಗತವಾಗಿ, ಈಗ ಸಾಮಾಜಿಕವಾಗಿ ನಾವು ಇಷ್ಟೆಲ್ಲ ಹೋರಾಟ ಮಾಡಬೇಕು, ವ್ಯಕ್ತಿಗತವಾಗಿ ನಾವು ನಮ್ಮ ಆರೋಗ್ಯ ಈಗ ಕಾಪಾಡ್ಕೊಳ್ಳೋದು. ಮೊದಲು ನಾವು ಮಾಡೋ ಯೋಚನೆ, ಆಡೋ ಮಾತು ಮತ್ತು ಮಾಡೋ ಕೆಲಸ ಮೂರು ಒಂದೇ ಇರಬೇಕು. ಆ ಒಂದೇ ತನದಲ್ಲಿ ನಮಗೆ ನೆಮ್ಮದಿ ಇರುತ್ತೆ, ಭಯ ಇರಲ್ಲ. ನಾವು ಒಬ್ರಿಗೊಂದು ಸುಳ್ಳು ಹೇಳಿ ಇನ್ನೊಬ್ರಿಗೆ ಇನ್ನೊಂದು ಸುಳ್ಳು ಹೇಳಿದಾಗ ಯಾರಿಗೆ ಯಾವ ಸುಳ್ಳು ಹೇಳಿದ್ದೀನಿ ಅಂದರೆ ನಾವೇ ಕನ್ಫ್ಯೂಷನ್ ಒದ್ದಾಡ್ತಿರ್ತೀವಿ. ಸೊ ಅದೇ ಟೆನ್ಷನ್ ಆಗುತ್ತೆ, ಅದೇ ಆರೋಗ್ಯ ಹಾಳು ಮಾಡುತ್ತೆ ಅಂತ. ಸೊ ಸುಳ್ಳಿಂದ ಬಿಟ್ಟು ನಾವು ಸತ್ಯಕ್ಕೆ ಬಂದಾಗ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ಸೊ ಸತ್ಯವಾಗಿ ಯೋಚಿಸಿ, ಸತ್ಯವಾಗಿ ನೋಡಿದು, ಸತ್ಯವಾಗಿ ನಡ್ಕೊಳ್ಳೋಣ. ಆಮೇಲೆ ಪ್ರಕೃತಿ ಜೊತೆ ಜೀವನ ಮಾಡೋಣ. ಚೆನ್ನಾಗಿ ಬಿಸಿಲಲ್ಲಿ ಹೋಗಿ ಬೆನ್ನು ಕೈ ಕಾಲು ಹೆಂಗಸರು ಬೇಕಿದ್ರೆ, ಇಲ್ಲ ಗಂಡಸರು ಶರ್ಟು ತೆಗೆದು ಏನೋ ಚೆನ್ನಾಗಿ ಹಪ್ಪಳ ಒಣಗ್ದಂಗೆ ಬಿಸಿಲಲ್ಲಿ ಅರ್ಧ ಗಂಟೆ ಚರ್ಮ ಚುರುಗುಡಬೇಕು, ಕಪ್ಪಗಾಗಬೇಕು, ಬೆವರು ಬರಬೇಕು. ಅಷ್ಟೊತ್ತು ಬಿಸಿಲಲ್ಲಿದ್ದರೆ ಆರೋಗ್ಯ ಚೆನ್ನಾಗಿರುತ್ತೆ. ಆಮೇಲೆ ಹೇಳ್ತೀನಿ, ಮೇಕೆ ಥರ ಸೊಪ್ಪು ತಿನ್ನಬೇಕು. ಮಾವಿನ ಚಿಗುರು, ಬೇವಿನ ಚಿಗುರು, ಗುಲಾಬಿ, ತುಂಬೆ, ದಾಸವಾಳ, ಹೂವು, ಎಲೆ, ಈ ಥರ ಎಲ್ಲದನ್ನು ತಿಂದಾಗ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ಪ್ರಕೃತಿನಲ್ಲಿ ಪ್ರತಿಯೊಂದು ಗಿಡ ಹುಟ್ಟಿರೋದು ಒಂದು ಒಳ್ಳೆಯ ಉದ್ದೇಶಕ್ಕೆ. ಅವುಗಳಲ್ಲಿರೋ ಸತ್ವಗಳನ್ನ ನಾವು ಈಗ ಒಂದು ದ್ರಾಕ್ಷಿ ಔಷಧೀಯ ಗುಣಗಳಿರ್ತವೆ. ಈಗ ದ್ರಾಕ್ಷಿ ಬೀಜದಿಂದ ಮಾಡಿರೋ ಒಂದು ಔಷಧಿ ನಮಗೆ ವ್ಯಾರಿಕೋಸ್ ವೇನ್ಸ್ಗೆ ಟ್ರೀಟ್ಮೆಂಟು. ಈಗ ಎಷ್ಟೋ ಜನ ನಾವು ದ್ರಾಕ್ಷಿ ತಿಂದಾಗ ಬೀಜ ಬಿಸಾಕ್ಬಿಡ್ತೀವಿ. ಈಗ ಪ್ರಾಣಿ ಕೋತಿ ತಿಂದಾಗ ಅದು ಹೆಂಗೆ ದ್ರಾಕ್ಷಿ ಬೀಜ ಬಿಸಾಕುತ್ತೆ, ಅದು ಹಂಗೆ ನುಂಗ್ಕೊಳ್ಳುತ್ತೆ. ಸಿಪ್ಪೆನೂ ತಿನ್ನುತ್ತೆ. ಅಂದ್ರೆ ಅದರಲ್ಲಿ ಕೆಲವೊಂದು ಸತ್ವಗಳಿರುತ್ತೆ, ಆ ಸತ್ವಗಳು ನಮ್ಮ ಆರೋಗ್ಯಕ್ಕೆ ಒಳ್ಳೇದು. ಹಾಗೆ ಕಲ್ಲಂಗಡಿ ಹಣ್ಣು, ಒಬ್ರು ನಮ್ಮ ಕೊಲಿಗೂ ಕರುಮ್ ಅಂತ ಬೀಜನ ಹಾಕ್ಕೊಂಡು ತಿಂತಾ ಇದ್ರು. ನಾನು ಆಮೇಲೆ ಅವ್ರು ಒಳ್ಳೇದು ಅದು ಎಷ್ಟೋ ಈಗ ಎಲ್ಲ ಬೀಜಗಳನ್ನೂ ಮಾರಾಟ ಮಾಡ್ತಿದ್ದಾರೆ. ಅಂದ್ರೆ ನಾವು ನ್ಯಾಚುರಲ್ ಸಿಕ್ಕಾಗ ಬಿಸಾಕ್ತಿವಿ, ಆಮೇಲೆ ದುಡ್ಡು ಕೊಟ್ಟು ತಗೋತೀವಿ. ಇದು ಯಾಕೆ ಬೇಕು? ಚೀಪಾಗಿ ನಮ್ಮ ಆರೋಗ್ಯ ಕಾಪಾಡ್ಕೋಬೇಕು ಅಂದರೆ ಪ್ರಕೃತಿಲಿ ಸಿಗೋದನ್ನ ಪೂರ್ತಿ ತಗೊಳ್ಳೋಣ. ಈಗ ಆನೆ ಒಂದು ಕಿತ್ಲೆಹಣ್ಣು ತಿಂತು ಅಂದರೆ ಸಿಪ್ಪೆ ಸುಲ್ಕೊಂಡ ತಿನ್ನುತ್ತೆ? ಪೂರ್ತಿ ಆ ಸಿಪ್ಪೆಲೇ ಎಷ್ಟೋ ಸತ್ವಗಳಿದೆ. ಕ್ಯಾನ್ಸರ್ ಗುಣ ಮಾಡುವಂಥ ಸತ್ವ ನಿಂಬೆಹಣ್ಣಿನ ಸಿಪ್ಪೆಲಿದೆ, ನಿಂಬೆಹಣ್ಣಿನ ಜ್ಯೂಸಲ್ಲಿಲ್ಲ. ಸೊ ಅದಕ್ಕೆ ಉಪ್ಪಿನಕಾಯಿ ಹಾಕ್ಕೊಂಡು ತಿನ್ನೋದು ಒಳ್ಳೇದು ಅಂತ ಮೊದಲು ಹಳೆಯೊಬ್ರು ಮಾಡಿದ್ದು. ಈಗ ಆ ಕಿತ್ಲೆಹಣ್ಣಿನ ಸಿಪ್ಪೆನ ತೆಗೆದು ಯುರೋಪಿಯನ್ಸು
ರಮ್ಮಲ್ಲಿ ಹಾಕಿ ಆಮೇಲೆ ಕೇಕಲ್ಲಿ ಹಾಕಿ ನಮಗೆ ಪ್ಲಮ್ ಕೇಕ್ ಅಂತ ಕೊಡ್ತಾರೆ. ನಾವು ಅದನ್ನ ದುಡ್ಡು ಕೊಟ್ಟು ತಿಂತೀವಿ, ನಾವೇ ಕಿತ್ಲೆಹಣ್ಣು ಸಿಪ್ಪೆ ಬಿಸಾಕ್ತೀವಿ. ಆದರೆ ಕೆಲವೊಬ್ರು ಪ್ರಕೃತಿ ಜೊತೆ ಜೀವನ ಮಾಡೋರು ಈಗಲೂ ಕಿತ್ಲೆಹಣ್ಣು ಸಿಪ್ಪೆನೂ ತಗೊಂಡು ಅದರಿಂದ ತಂಬುಳಿ ಮಾಡ್ತಾರೆ. ಸೊ ಆ ರೀತಿ ನಮ್ಮ ಜೀವನ ಶೈಲಿನ ನಾವು ಜೀವನದ ಸತ್ಯನ ಅರ್ಥ ಮಾಡ್ಕೋಣ, ಆರೋಗ್ಯದ ಸತ್ಯ ಅರ್ಥ ಮಾಡ್ಕೋಣ. ಒಂದು ಆಯುರ್ವೇದಿಕ ನೈಸರ್ಗಿಕ ಜೀವನದ ಚಿಕಿತ್ಸೆ ನಾವು ಅರ್ಥ ಮಾಡ್ಕೊಳ್ಳೋಣ. ಆಮೇಲೆ ಕೋತಿ ಥರ ಹಣ್ಣು ತಿನ್ಬೇಕು ಅಂತೀವಿ. ಗಂಟೆ ಹಣ್ಣು, ಗಸಗಸೆ ಹಣ್ಣು, ಕಾರೆ ಹಣ್ಣು, ಬೋರೆ ಹಣ್ಣು, ಎಲ್ಚಿ ಹಣ್ಣು, ಹತ್ತಿ ಹಣ್ಣು, ಆಲ್ದ ಹಣ್ಣು, ಅದ್ರಲ್ಲಿ ಸತ್ವ ಉಳ್ಕೊಂಡಿದೆ. ಈ ಮಾರ್ಕೆಟ್ ಹೌಸಿಗೆ ಹೋಗಿ ತೂಕದ ಲೆಕ್ಕಕ್ಕೆ ಸ್ವೀಟಾಗಿ ಅವ್ರಿಗೆ ಇಂಜೆಕ್ಷನ್ ಕೊಟ್ಟು ಹಾರ್ಮೋನ್ ಹಾಕಿ ಯೂರಿಯಾ ಹಾಕಿ ದಪ್ಪಕ್ಕೆ ಬೆಳೆಸಿರ್ತಾರೆ. 3 ತಿಂಗಳಲ್ಲಿ ಸತ್ವಗಳೇನೂ ಇರಲ್ಲ, ಸ್ವೀಟಾಗಿರುತ್ತೆ. ಅದನ್ನ ತಿಂದಿನೂ ಶುಗರ್ ಬರುತ್ತೆ ಅಷ್ಟೆ. ಸೊ ಆ ರೀತಿಯಾಗಿ ಒಂದು ಮನಸ್ಸನ್ನ ಸತ್ಯವಾಗಿ ಇಟ್ಕೊಂಡು ಧ್ಯಾನ ಮಾಡಿ ನಮ್ಮ ಜೀವನದಲ್ಲಿ ಹಿಂದೆ ನಡೆದಿರೋ ಎಲ್ಲ ಘಟನೆಗಳನ್ನು ನಾವು ಆತ್ಮಾವಲೋಕನ ಮಾಡ್ಕೊಂಡಾಗ ಎಷ್ಟೋ ಸತಿ ನಾವೇ ಕನ್ಫ್ಯೂಸ್ ಮಾಡ್ಕೊಂಡಿರ್ತೀವಿ. ಈಗ ಅಪ್ಪ ಅಮ್ಮ ದೊಡ್ಡಪ್ಪ ದೊಡ್ಡಮ್ಮ ಏನೋ ಬೈದಿರ್ತಾರೆ, ಹೊಡೆದಿರ್ತಾರೆ. ಏನಕ್ಕೆ ಹೊಡೆದ್ರು? ನಮ್ಗೆ ಒಳ್ಳೇದಕ್ಕೆ ಹೊಡೆದ್ರು, ನಮ್ಗೊಂದು ಬುದ್ಧಿ ಕಲಿಸೋದಕ್ಕೆ ಹೊಡೆದ್ರು, ನಾವೇನೋ ತಪ್ಪು ಮಾಡಿದಾಗ ಬೈದರು. ಆ ಸತ್ಯ ಅರ್ಥ ಮಾಡ್ಕೊಂಡಾಗ ಅವ್ರ ಬಗ್ಗೆ ಗೌರವ ಹೆಚ್ಚಾಗುತ್ತೆ, ಪ್ರೀತಿ ಹೆಚ್ಚಾಗುತ್ತೆ. ಇಲ್ಲಾಂದರೆ ಅವ್ರ ಮೇಲೆ ದ್ವೇಷ ಬೆಳೆಸ್ಕೊಂಡು ಅವ್ರನ್ನ ಒಂದು ದೂರ ಇಡೋದು. ಅದೇ ತಲೆ ಸೌರಿ ನಮ್ಮ ಹತ್ರ ಕೆಟ್ಟ ಕೆಲಸ ಮಾಡಿಸಿರೋರನ್ನ ನಾವು ಚಾಕ್ಲೇಟ್ ಕೊಟ್ಟರು ಅಥವಾ ಬಿಸ್ಕೆಟ್ ಕೊಟ್ಟರು, ಒಂದಿನ ಏನೋ ಒಂದು ಫಿಲಮ್ ಕರ್ಕೊಂಡೋದ್ರು, ಒಂದಿನ ಎಲ್ಲ ಊಟ ಕೊಡಿಸಿದ್ರು. ಅವರು ಸಣ್ಣ ಹುಳ ಹಾಕಿ ದೊಡ್ಡ ಗಾಳ ಎಳಿತಾ ಇರ್ತಾರೆ. ಅಂಥವ್ರಿಗೆ ನಾವು ಜಾಸ್ತಿ ಪ್ರಾಮುಖ್ಯತೆ ಕೊಡ್ತೀವಿ. ಸೊ ಅದನ್ನು ಮೀರೋದಕ್ಕೆ ನಾವು ಮೊದಲು ಸತ್ಯವಂತರಾಗಬೇಕು. ಸೊ ಅದನ್ನು ಅರ್ಥ ಮಾಡ್ಕೊಂಡಾಗ ನಮಗೆ ಯಾರಿಗೆ ಗೌರವ ಕೊಡಬೇಕು, ಯಾರಿಗೆ ಪ್ರೀತಿ ತೋರಿಸ್ಬೇಕು, ಯಾರ ಬಗ್ಗೆ ನಾವು ನಂಬಿಕೆ ಇಟ್ಕೋಬೇಕು, ಅದು ಅರ್ಥ ಆಗುತ್ತೆ. ಅವಾಗ ನಮ್ಮ ಆರೋಗ್ಯ ಚೆನ್ನಾಗಾಗುತ್ತೆ. ಈಗ ಎಷ್ಟೋ ಕಾಯಿಲೆಗಳು ನಮ್ಮ ಮನಸ್ಸಿಂದ ಮೊದಲು ಸೃಷ್ಟಿ ಆಗುತ್ತೆ. ಈಗ ಬ್ರೈನ್ ಕ್ಯಾನ್ಸರ್ ಅಂತ ಹೇಳಿದೆ, ರಿಫೈನ್ಡ್ ಆಯಿಲಿಂದ ಪೆಸ್ಟಿಸೈಡ್ಸ್, ಬಟ್ ಮೇನ್ ಕಾರಣ ನಮ್ಮ ಮನಸ್ಸಿನ ದ್ವಂದ್ವಗಳು. ಅದನ್ನು ನಾವು ಸರಿಪಡಿಸ್ಕೊಂಡಾಗ ನಾವು ನಮ್ಮ ವಿಚಾರ, ಆಹಾರನೂ ಸರಿ ಹೋಗುತ್ತೆ. ಆಹಾರ ಯಾವುದು ನನಗೆ ಒಗ್ಗುತ್ತೆ, ಯಾವುದು ನನಗೆ, ನಾವು ಏನೋ ಟೆನ್ಷನ್ನಲ್ಲಿ ಕೋಪದಲ್ಲಿ ಹೋಗ್ಬಿಟ್ಟು ಐಸ್ ಕ್ರೀಮ್ ತಿನ್ನು ಅಥವಾ ಅಲ್ಲಿ ಯಾವುದೋ ಬೆಣ್ಣೆ ದೋಸೆ ತಿನ್ನು, ಅವನು ಯಾವ ಅಕ್ಕಿ ಉಪಯೋಗಿಸ್ತಿರ್ತಾನೆ, ಯಾವುದೋ ಔಷಧಿ ಹೊಡೆದಿರೋ ಒಂದು ಹುಳನೂ ಬರ್ದಲೇ ಇರೋಂಥ ಅಕ್ಕಿ. ಯಾರೋ ಒಬ್ರು ಇದ್ರು, ಆರ್ಗ್ಯಾನಿಕ್ ಸ್ಟೋರ್ಗೆ ಬಂದ್ಬಿಟ್ಟು ಯಾವ ಕಾಳಲ್ಲಿ ಹುಳ ಜಾಸ್ತಿ ಇದೋ ಅದನ್ನೇ ತೊಗೊಂಡೋಗ್ರು, ಯಾಕಂದರೆ ಇದರಲ್ಲಿ ಕ್ರಿಮಿನಾಶಕ ಕಡಿಮೆ ಇದೆ ಅಂತ. ಹಾಗೆ ನಮಗೆ ಸತ್ಯದ ಅರಿವಾಗಬೇಕು ಅಂದರೆ ನಾವು ಸತ್ಯವಂತರಾಗಬೇಕು. ಸೊ ಆ ರೀತಿಯಾಗಿ ನಾವು ನಡ್ಕೊಂಡಾಗ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ನಮಗೆ ಬರೋ ಕಾಯಿಲೆನೂ ಹೋಗುತ್ತೆ, ಬರ್ದಲೇ ಇರೋ ಕಾಯಿಲೆನೂ ಬರ್ದಂಗೆ ತಡೆಯುತ್ತೆ, ಇಲ್ಲದೇ ಇರೋ ಕಾಯಿಲೆನೂ. ಸೊ ಆ ರೀತಿಯಾದ ಒಂದು ಮನಸ್ಥಿತಿ ಬೆಳೆಸ್ಕೊಂಡು, ಈಗ ಎಲ್ಲ ಕಡೆ ಹೆಂಗೆ ಅಂದರೆ ದುರಾಸೆ, ತಕ್ಷಣಕ್ಕೆ ನಾನು ಫೇಮಸ್ ಆಗಬೇಕು, ನನ್ನ ಹತ್ರ ಜಾಸ್ತಿ ದುಡ್ಡು ಬರಬೇಕು, ನಾನು ಬಂಗ್ಲೆ ಕಟ್ಟಬೇಕು. ಅವಾಗ ಏನಾಗುತ್ತೆ, ಆಸೆ ಇಟ್ಕೊಳ್ಳೋಣ. ಆದರೆ ಆಸೆ ಏನು ಮಾಡುತ್ತೆ ಅಂದರೆ, ನಮ್ಮ ಅಪ್ಪ ಅಮ್ಮನ ಹತ್ರ ದುಡ್ಡಿಲ್ಲ, ನಮ್ಮ ಮನೆ ಚಿಕ್ಕದು, ನಮ್ಮದು ಬೈಕ್ ಚಿಕ್ಕದು, ನನ್ನ ಕಾರ್ ಚಿಕ್ಕದು, ಆ ರೀತಿ ಒಂದು ಖಿನ್ನತೆಗೆ ತೊಗೊಂಡೋಗುತ್ತೆ. ಅಂದರೆ ಇರೋದ್ರಲ್ಲಿ ತೃಪ್ತಿ ಪಟ್ಕೋಬೇಕು. ಈಗ ಟಿ ವಿ ಶೋಗಳಲ್ಲಿ ಹೆಂಗೆ ಅಂದರೆ, ಅಲ್ಲಿ ದೊಡ್ಡ ದೊಡ್ಡ ಜರ್ತಾರಿ ಸೀರೆಗಳು, ದೊಡ್ಡ ದೊಡ್ಡ ಒಡವೆಗಳು, ಆಮೇಲೆ ದೊಡ್ಡ ಬಂಗ್ಲೆಗಳು, ಆಮೇಲೆ ಗಂಡ ಬಂದು ಹೆಂಡ್ತಿಗೆ ಮುತ್ತಿಕ್ಕೋದೇನೋ, ಮಕ್ಕಳು ಮುದ್ದಾಡೋದೇನೋ, ಅವೆಲ್ಲ ಅದು ಪ್ರಾಕ್ಟಿಕಲ್ ಅಲ್ಲ. ಅದನ್ನ ನೋಡಿ ಏನನ್ಸುತ್ತೆ, ನನ್ನ ಮಗ ನನ್ನ ಮೇಲೆ ಪ್ರೀತಿ ಇಲ್ಲ, ನನ್ನ ಗಂಡಂಗೆ ನನ್ನ ಪ್ರೀತಿ ಇಲ್ಲ, ಆ ರೀತಿ ಮನಸ್ಥಿತಿ ಸೃಷ್ಟಿ ಮಾಡ್ತಿದ್ದಾರೆ. ಇದು ಮಾನಸಿಕ ಕಾರ್ಯಾಚರಣೆಗಳು. ಸೊ ಅದಕ್ಕೆ ನಾವು ಬಲಿಯಾಗಬಾರ್ದು. ಅಂಥ ಒಂದು ಕುತಂತ್ರ, ಅಂಥ ಒಂದು ಷಡ್ಯಂತ್ರ. ಈಗ ಎಲ್ಲ ಮೇಜರ್ ದೊಡ್ಡ ಮೀಡಿಯಾ ಹೌಸ್ಗಳನ್ನೇ ಎಷ್ಟು ಕರಪ್ಷನ್ನಲ್ಲಿ ಆಗಿದೆ ಅಂತ ಗೊತ್ತಿದೆ. ಈಗ ಚುನಾವಣೆ ಪ್ರಚಾರ, ನಮ್ಮ ಸರ್ಕಾರದ ಅಡ್ವರ್ಟೈಸ್ಮೆಂಟ್ಗಳು ಬರಬೇಕು ಅಂದರೆ ನೀವು ಇದನ್ನು ಪ್ರಚಾರ ಮಾಡಬೇಡಿ, ಅದನ್ನು ಪ್ರಚಾರ ಮಾಡಬೇಡಿ ಅನ್ನೋ ಥರ ಕಂಟ್ರೋಲ್ ಮಾಡ್ತಿದ್ದಾರೆ. ಹಾಗೆ ಹೊಸ ಮೀಡಿಯಾಗಳು, ಈಗ ಡಿ ಬಾಸ್ ಇರ್ಬೋದು, ಬಾಸ್ ಟಿ ವಿ ಇರ್ಬೋದು, ಈ ಥರ ಹೊಸ ಮಾಧ್ಯಮಗಳಿಗೆ ನಾವು ಒಂದು ಸಪೋರ್ಟ್ ಮಾಡಬೇಕು. ಅಂದರೆ ಹೆಂಗಿದೆ ಅಂತಂದರೆ, ಪೊಲಿಟಿಷಿಯನ್ಸ್ ಬಗ್ಗೆ ಹೇಳ್ತಾರೆ, ಯಾವಾಗ ಬದಲಾವಣೆ ಮಾಡಬೇಕು ಅಂದರೆ ಅದನ್ನು ಅಂಡರ್ವೇರ್ ಥರ ಯಾವ ಗಲೀಜಾಗುತ್ತೋ ಅವಾಗ ಬಿಸಾಕಬೇಕು ಅಂತ. ಹಾಗೆ ಯಾವುದೇ ವ್ಯವಸ್ಥೆ ಇರಲಿ, ರಾಜಕೀಯ ವ್ಯವಸ್ಥೆ ಇರಲಿ, ಅಧಿಕಾರಿ ವ್ಯವಸ್ಥೆಗಳಿರಲಿ, ಮಾಧ್ಯಮ ಇರಲಿ, ಇಲ್ಲ ಜುಡಿಷಿಯರಿನೇ ಆಗಲಿ, ಯಾವಾಗ ಅದು ಅದರ ಒಂದು ಸತ್ಯ ಸಮಾನತೆ ಹೊರಟೋಗುತ್ತೋ ಆವಾಗ ಅದನ್ನು ತೆಗೆದುಹಾಕಬೇಕಾಗಿದೆ. ಸೊ ಆ ರೀತಿ ಒಂದು ಸಾಮಾಜಿಕ ಬದಲಾವಣೆ, ಒಂದು ಪುನರುಜ್ಜೀವನ ಆಗಬೇಕಾಗಿದೆ. ಆವಾಗ ನಮ್ಮ ಆರೋಗ್ಯನೂ ಚೆನ್ನಾಗಾಗುತ್ತೆ. ನಾವು ಇಲ್ಲಿ ತನಕ ಮಾಡಿರೋ ಪಾಪಗಳು, ಕರ್ಮಗಳನ್ನ ನಾವು ಕಳ್ಕೋಬೇಕು. ನಾವು ಈಗ ಹಳೇ ಸತ್ಯ ಅರ್ಥ ಆದಾಗ ನಮಗೆ ಭಾವನೆ ಬದಲಾಗುತ್ತೆ, ವರ್ತನೆ ಬದಲಾಗುತ್ತೆ. ಅವ್ರ ಬಗ್ಗೆ ನಾವು ಗೌರವ ತೋರಿಸ್ತೀವಿ. ಅದೇ ಥರ ಯಾರು ನಮಗೆ ತೊಂದರೆ ಕೊಟ್ಟಿದ್ದಾರೆ, ಬೈದಿದ್ದಾರೆ, ಹೊಡೆದಿದ್ದಾರೆ, ಮೋಸ ಮಾಡಿದ್ದಾರೆ, ಅಣಗಿಸಿದ್ದಾರೆ, ನಮ್ಮ ಬಗ್ಗೆ ಚಾಡಿ ಹೇಳಿದ್ದಾರೆ, ಅವ್ರ ಹತ್ರ ಹೋಗಿ ಧೈರ್ಯವಾಗಿ ಕೇಳಬೇಕು. ನೀವು ಯಾಕೆ ಈ ಥರ ಮಾಡಿದ್ದು, ನನಗೆ ಇನ್ನೂ ಬೇಜಾರಾಗಿದೆ, ನನಗೆ ಕೋಪ ಇದೆ, ನನಗೆ ಭಯ ಇದೆ, ನೀವು ಇನ್ನು ಮುಂದೆ ಮಾಡ್ತೀರಾ ಅಂತ ಧೈರ್ಯವಾಗಿ ಹೇಳಿದಾಗ ಅವರು ಮತ್ತೆ ಮಾಡಲ್ಲ.
ಅವರು ಇಲ್ಲಾಂದರೆ ಅವ್ರು ಮತ್ತೆ ನಿಮಗೂ ಮಾಡ್ತಾರೆ, ನಿಮ್ಮ ಮನೆಯವ್ರಿಗೂ ಮಾಡ್ತಾರೆ, ನಿಮ್ಮ ಸಂಬಂಧಿಕರಿಗೂ ಮಾಡ್ತಾರೆ, ಸ್ನೇಹಿತರಿಗೂ ಮಾಡ್ತಾರೆ. ಆಮೇಲೆ ಇದೆಲ್ಲ ಮಾಡಿದ್ರು ಅವ್ರಿಗೆ ಅರ್ಥ ಆಗಲ್ಲ, ಅವ್ರು ಪೆದ್ರು ಅಂತ ಏನೋ ಮಜಾ ತಗೋತಾರೆ. ಸೊ ಆ ರೀತಿಯಾಗಿ ನಾವು ಸಮಾಜನ ಬದಲಾಯಿಸ್ಬೇಕಾಗಿದೆ. ಅವ್ರನ್ನೂ ಕೂತ್ಕೊಂಡು ನಿಮ್ಗೆ ಈ ಥರ ಮನಸ್ಥಿತಿ ಇದೆ, ಬದಲಾಗಿ ಅವ್ರ ಸ್ನೇಹಿತರು ಸಂಬಂಧಿಕರಿಗೂ ಹೇಳಬೇಕು, ಇವ್ರು ಈ ಥರ ಮಾಡಿದ್ರು, ನಂಗೆ ಸುಳ್ಳು ಹೇಳಿದ್ರು, ಮೋಸ ಮಾಡಿದ್ರು, ನನ್ನ ಹತ್ರ ದುಡ್ಡು ತೊಗೊಂಡಿದ್ರು, ನನಗೆ ತೊಂದರೆ ಕೊಟ್ಟಿದ್ರು ಅಂತ ಅವ್ರನ್ನೂ ಬದಲಾಯಿಸಿ ನಾವು ಪೂರ್ತಿ ಪ್ರಪಂಚ ಬದಲಾಗತ್ತಾಗ. ಆಮೇಲೆ ನಾವೇ ಮಾಡಿದ್ದ ತಪ್ಪಿಗೆ ನಾವು ಹೋಗಿ ಕ್ಷಮೆ ಕೇಳಬೇಕು. ಏನೋ ಸಾರಿ, ನಾನು ಅವತ್ತು ನಿನಗೆ ಏನೋ ಬೈದಿದ್ದೆ, ಏನೋ ಬೇಜಾರು ಮಾಡಿದ್ದೆ, ಹೊಡೆದಿದ್ದೆ, ನನ್ನ ತಪ್ಪಾಯಿತು. ಅದು ನಮ್ಮ ಕರ್ಮಗಳನ್ನ ಕಳ್ಕೊಳ. ಸೊ ನಮ್ಮ ಕಾಯಿಲೆಗಳು ನಮ್ಮ ಕರ್ಮಗಳು ಅಂತ ಅರ್ಥ ಮಾಡ್ಕೋಬೇಕು. ಅದರಲ್ಲೂ ಎಸ್ಪೆಷಲಿ ಕ್ಯಾನ್ಸರ್ಗಳು ಎಷ್ಟೋ ಸತಿ ಹೆಂಗಾಗುತ್ತೆ ಅಂದರೆ ಅಧಿಕಾರದ ಆಸೆಗೆ, ದುಡ್ಡಿನ ಆಸೆಗೆ ಏನೋ ಸುಳ್ಳುಗಳು ಹೇಳಿರ್ತೀವಿ, ಮೋಸ ಮಾಡಿರ್ತೀವಿ, ಅಥವಾ ಆಗ್ತಿರೋ ಅನ್ಯಾಯಕ್ಕೆ ನಾವು ಒತ್ತು ಕೊಟ್ಟಿರ್ತೀವಿ, ಏನೋ ಕಷ್ಟಪಡ್ತಿರೋರ್ಗೆ ನಾವು ಸಹಾಯ ಮಾಡಿರಲ್ಲ. ಸೊ ಆ ಕರ್ಮಗಳೆಲ್ಲ ನಮಗೆ ಕಾಯಿಲೆಗಳಾಗುತ್ತೆ. ಸೊ ಆ ಕರ್ಮಗಳನ್ನ ಕಳ್ಕೊಂಡು ಕಾಯಿಲೆಗಳು ಬರ್ದಂಗೆ ತಡ್ಕೊಳ್ಳೋಣ. ಸೊ ನೀವು ಕ್ಯಾನ್ಸರ್ ಹೇಳಿದ್ರೆ, ಇವಾಗ ಹಿಂಗಾಗಿದೆ ಅಂದರೆ ವೈದ್ಯರಲ್ಲೂ ಎಷ್ಟೋ ಜನ ನಂಗೆ ದುಡ್ಡು ಬಂದರೆ ಸಾಕು ಅನ್ನೋ ಥರ. ಏನೋ ಕೆಲವೊಬ್ರು ವೈದ್ಯರು ನೋಡಿದ್ದೀನಿ, ಬೆನ್ನು ನೋವು ಅಂತಂದರೆ ಫಸ್ಟ್ MRI ಮಾಡ್ಕೊಂಬನ್ನಿ ಅಂತ ಬರೀತಾರೆ ಹೊರತು ಒಂದು ನೋವಿನ ಮಾತ್ರನೂ ಬರ್ದಿರಲ್ಲ. ಇನ್ನು ಕ್ಯಾನ್ಸರಲ್ಲೂ ಅಷ್ಟೇ, ಈಗ ಲಕ್ಷಗಟ್ಟಲೆ, ಅದು ಕೆಲವೊಂದು ನರಗಳ ಕಾಯಿಲೆಗಳಂತೂ SMA ಅಂತ ಎಲ್ಲ ಇದೆ, ಅದಕ್ಕೆ ಕೋಟಿಗಟ್ಟಲೆ ದುಡ್ಡು ಖರ್ಚಾಗುತ್ತೆ. ಸೊ ಅದನ್ನು ನಾವು ಏನೋ ಬಡವನಿಗೂ ಸಿಗೋ ರೀತಿಯಾದ ಒಂದು ವ್ಯವಸ್ಥೆ, ಸರ್ಕಾರಿ ಮತ್ತು ರಾಜಕೀಯ ವ್ಯವಸ್ಥೆ ಸೃಷ್ಟಿ ಮಾಡಬೇಕಾಗಿದೆ ಪ್ರಪಂಚದಲ್ಲಿ. ಆಮೇಲೆ ಆಯಿತು, ಕಾಯಿಲೆ ಬರ್ದಂಗೆ. ಆಮೇಲೆ ಕೆಲವೊಂದು ಬೇರೆ ಬೇರೆ ಒಳ್ಳೊಳ್ಳೆ ಮಾತ್ರೆಗಳಿದಾವೆ. ಈಗ ಜಂತುಳಕ್ಕೆ ಕೊಡೋ ಒಂದು ಮಾತ್ರೆ, ಶುಗರ್ ಕೊಡೋ ಮಾತ್ರೆ, ಆಮೇಲೆ ಏನು ತುರ್ಕೆ ಕಜ್ಜಿ ಕೊಡೋ ಮಾತ್ರೆ, ಅದು ಕ್ಯಾನ್ಸರ್ನ ತಡೆಯುತ್ತೆ. ಅಂಥ ಮಾತ್ರೆಗಳ್ನು ನಾವು ಕ್ಯಾನ್ಸರ್ಗೆ ಕೊಡ್ಬೋದು, ಬಟ್ ಅದಕ್ಕೆ ಪ್ರಚಾರ ಕೊಡ್ತಾ ಇಲ್ಲ. ಸೊ ಆ ರೀತಿಯಾಗಿ ವೈದ್ಯಕೀಯ ರಂಗದಲ್ಲೂ ಸತ್ಯಕ್ಕೆ ಪ್ರಚಾರ ಕೊಟ್ಟು, ಸಮಾಜದಲ್ಲಿ ಬೇರೆ ನಮ್ಮ ಜೀವನದ ಏನು ರೀತಿ ನೀತಿಗಳಲ್ಲಿ ಸತ್ಯವಾಗಿರೋ ವಿಷಯಗಳಿಗೆ ಪ್ರಚಾರ ಕೊಟ್ಟು, ಪ್ರಕೃತಿಯೇ ದೇವರು, ಏನೋ ಸತ್ಯನೇ ಧರ್ಮ, ಪರಿಸರನೇ ದೇವರು, ಪರಿಸರದ ನಿಯಮ ಕರ್ಮ ಅನ್ನೋದನ್ನು ಎಲ್ಲರಿಗೂ ಅರ್ಥ ಮಾಡಿಸಿ, ಪ್ರಕೃತಿ ಜೊತೆ ಜೀವನ ಮಾಡಿದಾಗ ನಾನೂ ಬದುಕಬೇಕು, ಎಲ್ಲ ಮನುಷ್ಯರು ಬದುಕಬೇಕು, ಪ್ರಾಣಿ ಪಕ್ಷಿಗಳು ಬದುಕಬೇಕು, ಕೀಟಗಳು ಬದುಕಬೇಕು, ಹಂಗಂತ ಮನಸ್ಥಿತಿ ಬೆಳೆಸ್ಕೊಂಡ್ರಾಗ ನಮಗೆ ಯಾವುದೇ ವೈರಸ್ ಬರಲಿ ನಮಗೆ ಕಾಯಿಲೆ ಬರಲ್ಲ. ಆ ವೈರಸ್ಸು ನಮ್ಮ ಜೊತೆ ಏನೋ ವೈರಸ್ಸೇ ಆಗಿರ್ಬೋದು, ಬ್ಯಾಕ್ಟೀರಿಯಾನೇ ಆಗಿರ್ಬೋದು, ನಮ್ಮ ಜೊತೆ ಒಂದು ಸಹಜೀವಿಯಾಗಿ ಉಳ್ಕೊಳ್ಳುತ್ತೆ. ಆವಾಗ ನಮಗೆ ಕಾಯಿಲೆಗಳು ಅನ್ನೋದಿರಲ್ಲ, ಎಲ್ಲರೂ ಆರೋಗ್ಯವಾಗಿರ್ತೀವಿ, ಎಲ್ಲರೂ ಸಂತೋಷವಾಗಿರ್ತೀವಿ, ಎಲ್ಲರಿಗೂ ಒಂದು ಪರಸ್ಪರ ಪ್ರೀತಿ ಬಾಂಧವ್ಯದಿಂದ ಬದುಕಿದಾಗ ನಾವು ನಮ್ಮ ಇರೋ ಜೀವನದಲ್ಲೇ ಏನೋ ಯಾರು ಎಂಥ ಕುತಂತ್ರದವರು ಎಷ್ಟೇ ಗುರಿಗಳಿಟ್ಕೊಳ್ಳಿ, ನನ್ನ ಗುರಿ ಏನಂದರೆ ಒಂದು ಸತ್ಯಯುಗ ಮಾಡಬೇಕು, ಒಂದು ಭೂಮಿಯಲ್ಲೇ ಸ್ವರ್ಗ ಕಾಣಬೇಕು. ಸೊ ನನ್ನ ಜೀವನ ಸ್ವರ್ಗಮಯವಾಗಲಿ, ಎಲ್ಲರ ಜೀವನವೂ ಸ್ವರ್ಗಮಯವಾಗಲಿ. ಅದು ಎಲ್ಲ ಕ್ರಿಮಿಕೀಟಗಳಿಂದ ಹಿಡಿದು ಈವನ್ ನಿರ್ಜೀವ ವಸ್ತುಗಳಿಗೂ ಒಂದು ಅವಕಾಶ ಸಿಗಲಿ ಅಂತ ಕೇಳ್ಕೊಂತ ಒಂದು ಸತ್ಯಯುಗಕ್ಕೆ ಸಹಕಾರ ಮಾಡಿ ಅಂತ ಕೇಳ್ತೀನಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.